ಅಡುಗೆ ಅನಿಲ ಬೆಲೆ ಏರಿಕೆಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ನಗರ ಸಮಿತಿಯ ವತಿಯಿಂದ ಶನಿವಾರ ನಗರದ ಕ್ಲಾಕ್ ಟವರ್ ಬಳಿಯ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಯಿತು. ರಸ್ತೆ ಬದಿಯಲ್ಲಿ ಕಟ್ಟಿಗೆ ಒಲೆಯ ಮೂಲಕ ಚಹಾ ತಯಾರಿಸಿದ ಪ್ರತಿಭಟನಾಕಾರರು ಸಾರ್ವಜನಿಕರ ಗಮನ ಸೆಳೆದರು. ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಒಲೆಯ ಅಕ್ಕಪಕ್ಕ ಇರಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿದರು. ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ಮಾತನಾಡಿ 2014ರಲ್ಲೇ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರದ ಅವಧಿಯಲ್ಲಿ ಪ್ರತಿ ಸಿಲಿಂಡರ್ ದರ 414 ರೂಪಾಯಿ ಇತ್ತು. ಬಳಿಕ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಸರ್ಕಾರ ಸತತವಾಗಿ ಗ್ಯಾಸ್ ಸಿಲಿಂಡರ್ ಏರಿಕೆ ಮಾಡಿ 900 ರೂಪಾಯಿ ಏರಿಸಿದೆ. ಮಹಿಳೆಯರ ಪರ ಎನ್ನುವ ಮೋದಿ ಸರ್ಕಾರ ಮಹಿಳಾ ದಿನಾಚರಣೆಯಂದೇ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿರುವುದು ಅಚ್ಚರಿಗೆ ಕಾರಣವಾಗಿದೆ ಎಂದರು. ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ವಿಶ್ವಾಸ್ ಕುಮಾರ್ ದಾಸ್, ಶಶಿಕಲಾ ಪದ್ಮನಾಭ, ವೀಣಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ರಾಜೀನಾಮೆ ಕೊಡಲೇಬೇಕು. ಮೋದಿ ಅವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡಲೇಬೇಕು. ಯಾತಕ್ಕಾಗಿ ಹೋರಾಟ? ಕೊಡಿ 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 ಧಿಕ್ಕಾರ ಧಿಕ್ಕಾರ. ವ್ಯವಹಾರದಲ್ಲಿ ಕೂಡ ಅವರಿಗೆ ಕೇಂದ್ರ ಸರ್ಕಾರಕ್ಕೆ, ಜನಸಾಮಾನ್ಯ ಬೀದಿಗೆ ತಂದಂತಹ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿಯವರು ಅಧಿಕಾರಕ್ಕೆ ಬಂದ್ರು. ಚಿನ್ನದ ಬೆಲೆ ಕಾಂಗ್ರೆಸ್ ಇರುವಾಗ ಗಗನಕ್ಕೇರಿದೆ, ನಾವೆಲ್ಲ ಕಮ್ಮಿ ಮಾಡ್ತೇವೆ. ಗ್ಯಾಸ್ ಬೆಲೆ ಗಗನಕ್ಕೇರಿದೆ, ನಾವು ಅಧಿಕಾರಕ್ಕೆ ಬಂದ್ರೆ ಕಮ್ಮಿ ಮಾಡ್ತೇವೆ. ಎಲ್ಲ ಬೆಲೆ ಏರಿಕೆಗಳನ್ನ ಕಡಿಮೆ ಮಾಡ್ತೇವೆ ಎನ್ನುವಂತ ಈ ಬಿಜೆಪಿ ಅವರು ಹೇಳಿದಂತಹ ಮಾತುಗಳು ಇವತ್ತು ಖಂಡಿತವಾಗಿ ಕೂಡ ಇವರು ಹೇಳಿದಂತಹ ಮಾತುಗಳು ಬರೀ ಸುಳ್ಳಾಗಿ ಉಳಿದಿದೆ ಅನ್ನುವುದಕ್ಕೆ ಇವತ್ತಿನ ಗ್ಯಾಸ್ ಬೆಲೆ ಏರಿಕೆಯೇ ಸಾಕ್ಷಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತಿನ ಕೇಂದ್ರ ಸರ್ಕಾರದ ಈ ದುರಾಡಳಿತ ನೀತಿಗೆ ಧಿಕ್ಕಾರವನ್ನ ಕೂಗುವುದರ ಮುಖಾಂತರ ಎಚ್ಚೆತ್ತ ಮಹಿಳೆಯರು ಇವತ್ತು ಬೀದಿಗಿಳಿದಿದ್ದಾರೆ. ಇವತ್ತು ಕಾಂಗ್ರೆಸ್ಸಿನ ಆಡಳಿತ ಮುಗಿದ ಮೇಲೆ ಕಳೆದ 11 ವರ್ಷಗಳಿಂದ ಸತತವಾಗಿ ಇವತ್ತು ದರವನ್ನು ಏರಿಕೆ ಮಾಡುವ ಮೂಲಕ ಇವತ್ತು 414 ರೂಪಾಯಿ ಇದ್ದಂತಹ ಗ್ಯಾಸ್ ಸಿಲಿಂಡರ್ ಬೆಲೆ ಇವತ್ತು 900 ರೂಪಾಯಿಗೂ ಅಧಿಕವಾಗಿ ಇರ್ತಕ್ಕಂಥದ್ದು. ಕೆಲವು ಬಾರಿ 1100 ರೂಪಾಯಿ ಕೊಟ್ಟದ್ದು. ಇಷ್ಟು ಬೆಲೆ ಏರಿಕೆಯನ್ನು ಮಾಡುವ ಮೂಲಕ ಮೋದಿ ಸರ್ಕಾರ ಇವತ್ತು ಏನು ನಾವು ಮಹಿಳೆಯರ ಪರ, ಗೃಹಿಣಿಯರ ಪರ ಅಂತ ಏನು ಹೇಳಿತ್ತು, ಇವತ್ತು ಮೋದಿ ಸರ್ಕಾರ ಮಹಿಳೆಯರಿಗೆ ಅತ್ಯಂತ ದೊಡ್ಡ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟಿದೆ.